गुज़िश्ता 128 दिनों से बेंगलुरु के एलेंका के कोगिली लेआउट में वाक़े फकीर कॉलोनी और महानायक अंबेडकर नगर के खानदान सड़कों पर रहने पर मजबूर हैं। इनके घर 20 दिसंबर 2025 को सुबह तकरीबन 6 बजे बुलडोजर और जेसीबी मशीनों के जरिए मुनहदिम किए गए थे। मुतासरीन का कहना है कि कार्रवाई बेंगलुरु डेवलपमेंट अथॉरिटी (GBA) ने भारी पुलिस नफरी के साथ की और कोई पेशगोई नोटिस नहीं दिया गया। मुतासरीन के मुताबिक हुकूमत ने बहाली का वादा किया था, लेकिन अब तक कोई घर नहीं दिया गया। वो शदीद सर्दी और अब सख्त गर्मी का सामना कर रहे हैं। कोगिली लेआउट स्लम रेसिडेंट स्ट्रगल कमेटी ने हुकूमत को 15 दिन की डेडलाइन दी है, वरना गैर मायना एहतजाज होगा। दरख्वास्त गुजार ज़ैबा ने कहा कि केस की अगली समाअत 9 जून 2026 को है। इनके मुताबिक उजरा कृष्णा बैरेगौड़ा और जमीर अहमद खान ने राजीव गांधी हाउसिंग कॉर्पोरेशन के तहत घर देने का वादा किया था, जो पूरा नहीं हुआ। गौरम्मा ने कहा कि गरीबों को सड़कों पर डाल दिया गया है, जबकि मुनी अंजिनप्पा ने कहा कि अगर 15 दिन में हल ना मिला तो दिन रात एहतजाज होगा। इन्होंने कहा कि दलित और मुस्लिम वोटर्स खुद को धोखा खाया हुआ महसूस कर रहे हैं। मरियप्पा ने ऐलान किया कि 12 मई से मुसलसल एहतजाज शुरू होगा। रिहायशी शबाना, हसीना और नारायणम्मा ने जमीन या रिहाइश का मुतालिबा किया है, वरना फ्रीडम पार्क में एहतजाज होगा। शबाना और खदरबी ने इल्जाम लगाया कि पहले दी गई फ्लैट की चाबियां बाद में वापस ले ली गईं। नंदिनी और पूजा कगल ने कहा कि हुकूमत ने घर गिराकर आईनी जिम्मेदारी की खिलाफ वर्जी की है और अगर 15 दिन में बहाली ना हुई तो एहतजाज मजीद सख्त होगा। ಡಿಸೆಂಬರ್ 20ನೇ ತಾರೀಕು ನಾನು ಆನೇಕಲ್ಗೆ ಹೋಗ್ತಾ ಇದ್ದೆ. ಹೋಗ್ತಾ ಇರಬೇಕಾದ್ರೆ ನೂರ್ ಶ್ರೀಧರ್ ಅಂತ ನಮ್ಗೆ ಗೊತ್ತಿರೋ ನಮ್ಮ ನಾಯಕರೊಬ್ಬರು ನನಗೆ ಫೋನ್ ಮಾಡಿದ್ರು, ಮರೇಪಣ್ಣ ಇಲ್ಲಿ ಕೋಗಿಲ್ ಲೇಔಟಲ್ಲಿ ಮನೆಗಳು ಡೆಮಾಲಿಷನ್ ಮಾಡ್ತಾವೆ, ಒಂಚೂರು ನೋಡಿ ಅಂತ. ತಕ್ಷಣ ನಾನು ಆನೇಕಲ್ಗೆ ಹೋಗೋದು ಬಿಟ್ಟು ಇಮ್ಮಿಡಿಯೇಟ್ ಮೆಟ್ರೋ ಹಿಡ್ಕೊಂಡು ನಾನು ಸ್ಪಾಟಿಗೆ ಬಂದಿರೋದು ನಮ್ಮ ಲೀಡರ್ಗಳಿಗೆ ಯಾರು ಗೊತ್ತಿಲ್ಲ, ನನಗೆ ಏರಿಯಾನು ಕೂಡ ಗೊತ್ತಿರಲಿಲ್ಲ. ಅದಕ್ಕೆ ಮುಂದೆ ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಒಂದು ಅಂಬೇಡ್ಕರ್ ಭವನಕ್ಕೆ, ಅಷ್ಟು ಮಾತ್ರ ಗೊತ್ತಿತ್ತು ನನಗೆ. ಸೊ ಸೀದಾ ಹೋದ್ರೆ ಏನು ಒಂದು 7-8 ಬುಲ್ಡೋಜರ್ಗಳು JCPಗಳು ತಗೊಂಬಂದು ಎಲ್ಲ ಹೊಡಿತಾ ಇದ್ದಾವೆ ಬೆಳಗ್ಗೆ 6 ಗಂಟೆಯಿಂದ. ನಾನು ಸುಮಾರು 10:30 11:30 ಅಲ್ಲಿದ್ದೆ ಅವತ್ತಿಂದನೂ ಕಂಟಿನ್ಯೂಸ್ ಆಗಿ ಆ ಜನಗಳ ಜೊತೆ ಏನೇನು ನಡೀತಾ ಇದೆ ಅಂತ ನಾನು ಅವತ್ತಿಂದ ಇದ್ದೀನಿ. ಸೊ 20ನೇ ತಾರೀಕು ಡೆಮಾಲಿಷನ್ ಆದಮೇಲೆ ಮಾರನೇ ದಿವಸ ನಾವೆಲ್ಲ ಜನನ ಕರ್ಕೊಂಡು ಕನಿಷ್ಠ ಭಾಗದ ಮಂತ್ರಿಗಳಿದ್ದಾವೆ, ಆ ಏರಿಯಾದ ಕಾನ್ಸ್ಟಿಟ್ಯೂನ್ಸಿ MLA ಮತ್ತು ಮಿನಿಸ್ಟ್ರು, ಕಂದಾಯ ಮಂತ್ರಿಗಳ ಮನೆಗೆ ಎಲ್ಲರೂ ಕೂಡ ಕರ್ಕೊಂಡು ಹೋಗಿ ಬೆಳಗ್ಗೆಯಿಂದ ಆ ಕನಿಷ್ಠ ನೋಡಿ ಅವತ್ತು 10:30 ಸುಮಾರಿಗೆ ನಾವು ಕಂದಾಯ ಮಂತ್ರಿಗಳ ಮನೆ ಹತ್ರ ಹೋಗಿದ್ದೀವಿ. ಬೇರೆ ಪ್ರೋಗ್ರಾಮ್ ಅರ್ಜೆಂಟ್ ಇದೆ ಅಂತ ನಮ್ಮನ್ನೆಲ್ಲ ಅಷ್ಟು ಜನ ಬಂದಿರೋದನ್ನ ಬಿಟ್ಬಿಟ್ಟು ಬೇರೆ ಪ್ರೋಗ್ರಾಮ್ಗೆ ಹೋಗಿದ್ದಾರೆ. ಅಂದರೆ ನಮ್ಮ ಸಚಿವರಿಗೆ ನಮ್ಮ ಜನರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ನಮಗೆ ಒಂದು ಚಿಂತೆ ಕಾಡ್ತಾ ಇದೆ. ಕನಿಷ್ಠ ಬೀದಿಯಲ್ಲಿ ಇರುವಂಥ ಬೆಳಗ್ಗೆ 6 ಗಂಟೆಯಿಂದ ಮಕ್ಕಳು, ಮರಿ, ಹೆಂಗಸರು, ಇಡೀ ಜನ ಬೀದಿಯಲ್ಲಿ ಬಿದ್ದಿದ್ದಾರೆ. ಸಚಿವರು ಒಂದು 10-15 ನಿಮಿಷ ಕಾದು ಆ ಜನರ ಸಮಸ್ಯೆ ಕೇಳೋವಂಥ ಸೌಜನ್ಯತೆ ಇರಲಿಲ್ಲ. ಅಂದರೆ ಈ ಜನ ಎಲ್ಲ ಪ್ರಾಮಾಣಿಕವಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದು, ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ ಗೆಲ್ಲಿಸಿದಂಥ ಜನಕ್ಕೆ ಸಚಿವರು ಕೊಟ್ಟಂಥ ಒಂದು ಕೊಡುಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಯಿತು, ಮಾರನೇ ದಿವಸ ನಮ್ಮನ್ನು ಒಂದು ಸಭೆ ಕರೆದು ಮಾತಾಡಿದ್ರು, ಎಲ್ಲ ಲೀಡರ್ಗಳ ಜೊತೆ ಮಾತಾಡಿದ್ರು. ಆಯಿತು, ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರು. ಏನಾದರೂ ಮಾಡ್ತೀನಿ ಅಂದರೆ ನಮ್ಮ ಬೇಡಿಕೆ ಇಷ್ಟೇ ಇದ್ದಿದ್ದು, ಕನಿಷ್ಠ ಜನಕ್ಕೆಲ್ಲ ಒಂದು 5-6 ಎಕರೆ ಜಮೀನು ಎಲ್ಲಾದರೂ ಕೊಟ್ಟರೆ ಅವ್ರ ಹೆಸರಿಗೆ ಅವರು ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಬದುಕೋತಾರೆ ಅಂತ ನಾವು ಕೇಳ್ತಾ ಇದ್ದಿದ್ದು. ಅದನ್ನು ಮಾಡಿಕೊಡ್ತೀನಿ ಅಂತ ರೆವಿನ್ಯೂ ಮಿನಿಸ್ಟ್ರು ಹೇಳಿದ್ರು. ಸರಿ ಆಯಿತು. ಸುಮಾರು ದಿವಸಗಳಾದ ಮೇಲೆ ಮತ್ತೆ ಕಾಂಪೌಂಡ್ ಹಾಕೋಕ್ಕೆ ಏನು ಕರಿಗೌಡರ ನೇತೃತ್ವದಲ್ಲಿ ಒಂದು ತಂಡ ಬಂದು ಎಲ್ಲದನ್ನು ಖಾಲಿ ಮಾಡಿಸೋಕೆ ಶುರು ಮಾಡ್ತು. ಆದರೆ ಜನ ಅವತ್ತು ಭಯ ಬೀಳದೆ ಯಾರು ಕೂಡ ಇಲ್ಲಿಂದ ಖಾಲಿ ಮಾಡಲ್ಲ ಅಂತ ಬಿಗಿಯಾಗಿ ಅಲ್ಲೇ ಕೂತಿದ್ದರಿಂದ ಅದು ಕಾಂಪೌಂಡ್ ಹಾಕೋದನ್ನು ತಪ್ಪಿತು. ಇವತ್ತಿಗೂ ಕೂಡ ಜನ ಅಲ್ಲಿ ಸಾಯ್ತಾ ಇದ್ದಾವೆ ನೋಡಿ. ಚಳಿಗಾಲ ಇತ್ತು, ಚಳಿ ನಡುಗಿಸ್ತಾ ಇತ್ತು, ಅಂಥ ಸಂದರ್ಭದಲ್ಲಿ ಮನೆ ಹೊಡೆದಾಕಿದ್ದಾವೆ. ಅಲ್ಲಿಂದ 129 ದಿನ ಆಗಿದೆ. ಇವತ್ತಿಗೂ ಕೂಡ ಕನಿಷ್ಠ ಒಬ್ಬ ಸಚಿವನಾಗಲಿ ಬಂದು ಹೋದ್ರು ಅಷ್ಟೇ, ಟಾಟಾ ಮಾಡಿದ್ರು. ಆಮೇಲೆ ನಾವು ವಸತಿ ಸಚಿವರನ್ನ ಭೇಟಿ ಮಾಡಿದ್ವು. ವಸತಿ ಸಚಿವರು ಭೇಟಿ ಮಾಡಿದ್ಮೇಲೆ ನಮಗೊಂಥರ ಸಂತೋಷ ಆಯಿತು. ನಿಜವಾಗ್ಲೂ ಕೂಡ ಏನೋ ಒಂದು ಮಾಡ್ತಾರೆ, ಕಾಳಜಿ ಇದೆ ಬಡವರ ಪರ ಅನ್ನೋ ಥರ ಒಂದು ಇದಿತ್ತು. ಕೊನೆಗೆ ಅವರು ನಾನು ಡಿಸೆಂಬರ್ ಲಾಸ್ಟ್ 30ನೇ ತಾರೀಕು ಅಥವಾ ಹೊಸ ವರ್ಷಕ್ಕೆ ನಿಮ್ಗೆಲ್ಲರಿಗೂ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದವರು. ಕೊನೆಗೆ BJPನವರು ಒತ್ತಡಕ್ಕೆ ಮಣಿದು ಅಲ್ಲೆಲ್ಲ ಹೊರಗಡೆಯಿಂದ ಬಂದಂಥವ್ರು ಇದ್ದಾವೆ, ಅವ್ರಿಗೆ ಯಾರು ಕೊಡಬೇಡಿ ಅಂತ ಗದ್ದಲ ಮಾಡಿ ಒಂದು ಸಮಿತಿನ ರಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬಂದು ಹೊಲಸೆಬ್ಬರಿಸಿ ಆ ಜನ ಕೊನೆಗೆ ಸಹಾಯ ಥರ ಮಾಡಿದ್ದಾರೆ. ಈಗ ಚಳಿಗಾಲ ಹೋಯಿತು, ಬೇಸಿಗೆ ಕಾಲ ಮುಗಿತಾ ಬಂದಿದೆ, ಈಗ ಮಳೆಗಾಲನೂ ಕೂಡ ಪ್ರಾರಂಭ ಆಗ್ತಾ ಇದೆ. ಕನಿಷ್ಠ ಇವತ್ತು ದಯಮಾಡಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಆ ಜನರ ಪರವಾಗಿ,
ಕಂದಾಯ ಸಚಿವರಾಗಲಿ ವಸತಿ ಸಚಿವರಾಗಲಿ ದಯವಿಟ್ಟು ನಿಮಗೇನಾದರೂ ಮಾನವೀಯತೆ ಇದ್ದರೆ ಒಂದು ದಿನ ಬಂದು ಆ ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊಂಡು ಮಲ್ಕೊಳ್ಳಿ. ಫ್ಯಾನ್ ಇಲ್ಲದೆ ನೀವು ಬಂದು ಅಲ್ಲಿ ಆ ಏರಿಯಾದಲ್ಲಿ ಒಂದು ರಾತ್ರಿ ಮಲಗಿ. ನಿಮಗೇನಾದರೂ ಮನುಷ್ಯತ್ವ ಇದ್ದರೆ ದಯವಿಟ್ಟು ಮಲಗಿ. ಆ ಕಷ್ಟ ನಿಮ್ಗೆ ಗೊತ್ತಾಗುತ್ತೆ. ಧೂಳು, ಒಂದು ಕಡೆ ಧೂಳು, ಸೆಕೆ, ಸ್ನಾನ ಮಾಡೋಕ್ಕೆ ನೀರಿಲ್ಲ, ಆ ಜನ ಬಾತ್ರೂಮ್ಗೆ ಹೋಗೋಕ್ಕೆ ನೀರಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ನಮ್ಮ ಸರ್ಕಾರಕ್ಕೇನು ಕಣ್ಣು ಕಾಣ್ತಾ ಇಲ್ವಾ? ಆ ಜನ ಏನು BJPಗೆ ವೋಟ್ ಹಾಕಿದ್ರು ಅಲ್ಲ ರೀ? ಪ್ರಾಮಾಣಿಕವಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿ ನಮ್ಮ ಸರ್ಕಾರ ಬಡವ್ರ ಪರ ಸರ್ಕಾರ ಇದು ಬಂದರೆ ಏನಾದರೂ ಬಡವ್ರಿಗೆ ಒಳ್ಳೇದಾಗುತ್ತೆ ಅಂತ ವೋಟ್ ಹಾಕಿದ್ರೆ ಇಂಥ ಅಯೋಗ್ಯ ಕೆಲಸಗಳ ಮಾಡೋದು ನೀವು. BJPಗೂ ನಿಮ್ಗೆ ಏನಾದರೂ ವ್ಯತ್ಯಾಸ ಇದ್ದರೆ ಹೇಳಿ. ನೀವು ಅವರು ಅಣ್ಣ ಆದ್ರೆ ನೀವು ತಮ್ಮನ? ಇಷ್ಟೇನಾ? ಇದೇನಾ? ಮುಂದಿನ ಚುನಾವಣೆಯಲ್ಲಿ ಜನ ನಿಮ್ಗೆ ಮತ ವೋಟ್ ಹಾಕ್ತಾರೆ ಇವಿ ನೋಡಿವೆ. ಯಾಕೆಂದ್ರೆ ಆ ಜನಕ್ಕೇನಾದ್ರೂ ಮಾನ ಮರ್ಯಾದೆ ಇದ್ರೆ BBMP ಎಲೆಕ್ಷನಲ್ಲಿ ನಿಮ್ಗೆ ಪರ್ಕೆಗಳು ಎತ್ಕೊಂಡು ಪೂಜೆ ಮಾಡ್ತಾರೆ. ನಿಜವಾಗ್ಲೂ ಆ ಜನಕ್ಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದ್ರೆ ನೀವೇನಾದರೂ ಓಟ್ ಕೇಳಕ್ ಹೋದ್ರೆ ಆ ಜನ ಪರ್ಕೆಗಳು ತಗೊಂಡು ನಿಮ್ನ ಅಲ್ಲಿಂದ ಓಡಿಸ್ತವೆ. BJPನವ್ರು ಹಂಗೆ ತನಿಖೆ ಮಾಡಕ್ ಬಂದವಾಗ ಕ್ಯಾಕಸ್ ಮಕ್ಕಳು ಕಳಿಸಿದಾವೆ. ಈ ಕಾಂಗ್ರೆಸ್ನವ್ರು ಏನಾದರೂ ಓಟ್ ಕೇಳಕ್ಕಿದ್ರೆ GBA ಎಲೆಕ್ಷನ್ ಬರ್ತಾ ಇದೆ, ಆ ಟೈಮಲ್ಲಿ ನಿಜವಾಗ್ಲೂ ಕೂಡ ನೀವೇನಾದರೂ ಓಟ್ ಕೇಳಕ್ ಹೋದ್ರೆ ಆ ಜನ ನಿಮಗೆ ಪೂಜೆ ಮಾಡ್ತವೆ. ದಯವಿಟ್ಟು ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಕನಿಷ್ಠ ಮಾನವೀಯತೆ ಇದು. ಆ ಜನ ಸಾರ್ವಜನಿಕರು ಕೂಡ ಅನ್ನದಿಂದಾಗಿ ಇವತ್ತು ಅವ್ರು ಬದುಕಿದಾರೆ. ನಿಮ್ಗೆ ಏನಾದರೂ ಮನುಷ್ಯತ್ವ ಇದೆ ಅಂದ್ರೆ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದೀವಲ್ವೇ? ನಿಮ್ಗೆ ಲೂಟಿ ಇದ್ದಂದ್ರೆ ಏನಾದರೂ ಭಾಗ ಕೇಳಿದ್ರೆ ಅವರು ಕನಿಷ್ಠ ಮಾನವೀಯತೆ ಇದ್ರೆ ನಿಮ್ಮ ಅಪ್ಪನ ಮನೆ ಆಸ್ತಿ ಹೊಂಟೋಗೋದ? ಕನಿಷ್ಠ ನೀವು ಆ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರೆ ಏನ್ರಿ ಆಗೋದು? ಆ ನಿಯತ್ತೇ ಇಲ್ವಲ್ಲ. ನಿಮ್ಮ ವೋಟರ್ಸ್ ಅಲ್ವೇ ಅಂದ್ರೆ ನಿಮ್ಮನ್ನು ಗೆಲ್ಸಿಲ್ವೇ ಅಂದ್ರೆ? ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಯಾವಿಂದ ಬಂತು? ನೀವೇನು ದೇವರು ಮೇಲಿಂದ ಕೊಟ್ಬಿಟ್ಟು ನಿಮ್ಗೆ ಅಧಿಕಾರ? ಆ ಜನ ಪ್ರಾಮಾಣಿಕವಾಗಿ ನಿಂತು ನಿಮ್ಮ ಪರ ಕಾಂಗ್ರೆಸ್ ನಮ್ಮದು, ನಮ್ಮ ಜನ, ನಾವು ಈ ಸರ್ಕಾರ ಬಂದರೆ ಬಡವರಿಗೆ ಹೆಲ್ಪ್ ಆಗುತ್ತೆ ಅಂತ ತಾನೇ ಜನ ವೋಟ್ ಹಾಕಿದ್ರು. ಆದ್ದರಿಂದ ಆ ನಿಯತ್ತಿಲ್ಲದೆ ಇವತ್ತು ಜನ ಬೀದಿಯಲ್ಲಿ ನಾಯಿಗಳ ಥರ ಬದುಕ್ತಾ ಇದ್ದಾವೆ. ಕನಿಷ್ಠ ಮಾನವೀಯತೆ ಇದ್ದರೆ ಈಗಲಾದರೂ ಎಚ್ಚೆತ್ಕೊಂಡು ಆ ಜನ ಬೀದಿಯಲ್ಲಿ ಬಂದು, ಈಗ ಫ್ರೀಡಮ್ ಪಾರ್ಕ್ಗೆ ಬರ್ತಾರೆ ಜನ, ಆ ಎಲ್ಲ ಜನ ಬೀದಿಗೆ ಬಂದು ಅಲ್ಲಿ ಅಹೋರಾತ್ರಿ ಅಲ್ಲಿ ಧರಣಿ ಮಾಡಿ ನಿಮ್ಮನ್ನೆಲ್ಲ ಉಗಿಯೋ ಮಟ್ಟಕ್ಕೆ ಬಂದಿದೆ. ದಯವಿಟ್ಟು ಅದನ್ನು ತಪ್ಪಿಸ್ಕೊಳ್ಳಿ. ಈಗಲಾದರೂ ಈ ಜನರ ಪರ ಕಾಳಜಿ ಇದ್ದರೆ ಹೋಗಿ ಆ ಜನರ ಸಮಸ್ಯೆಯನ್ನು ಬಗೆಹರಿಸಿ. ನಾವೇನು ನಿಮ್ಮನ್ನು ಬಂಗ್ಲೆ ಕೊಡಿ ಅಂತ ಕೇಳ್ತಾ ಇಲ್ಲ. ಕನಿಷ್ಠ ಆ ಜನಕ್ಕೆ ಒಂದು 5-6 ಎಕರೆ ಭೂಮಿನ ಕೊಟ್ಟು ಅವ್ರಿಗೊಂದು ನೆಮ್ಮದಿಯಾಗಿ ಹಕ್ಪತ್ರ ಕೊಟ್ಬಿಟ್ರೆ ಸಾಕು. ನಿಮ್ಮ ಸವಸನೆ ಬೇಡ ಅಂತಾರೆ. ಆ ಕೆಲಸ ದಯಮಾಡಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರ ನಾನು ಒತ್ತಾಯಿಸ್ತೇನೆ. हमारा फ़कीर लेवट कोगिल लेवट फ़कीर लेवट वाला है, कोगिल लेवट फ़कीर लेवट। और इतने साल से हमें 30 साल से है हम लोग उधर। 30 साल से हमारे पहले 10 साल हमारे कोई सा ये नहीं था, हमारे पास आधार कार्ड नहीं, कुछ भी नहीं था प्रूफ। उसके बाद हमारे बच्चों को स्कूल को डालने से हमारा प्रूफ का हो गया। होने के बाद हमें वोटां डाले, 5 साल से वोटां डाले, 5 बार, 5 साल को 5 बार वोटां डाले। और ये पीटिम पार्क में जाके ये मारे अप्पा वेंकटेश अन्ना में सब जाके टपच करे, ये मीटिंग करे वहाँ पे 3 दिन 3 रात वहाँ मीटिंग करे। मीटिंग करके करने के बाद आको हमारे की तात्कालिक पत्र दिए। देने के बाद क्या बोले, कौन सा साल 2019 2019 ಕೊಟ್ಟಿದೆ. ಮಾರಪ್ಪಣ್ಣ ಕೃಷ್ಣ ಬೈರೇಗೌಡ ಅವ್ರು ಬಂದು ಮೀಟಿಂಗ್ ಮಾಡಿ ನನಗೆ ತಾತ್ಕಾಲಿಕ ಪತ್ರ ಇದು ಕೊಟ್ಟಿದೆ. ಯಾರು ನಿನಗೆ ಬಂದು ನಿನ್ನ ಸ್ವಂತ ಮನೆಯಮ್ಮ ಇದು, ಅದು ಮುಗಿ ಮೇಲೆ ನಿನಗೆ 1 ತಿಂಗಳು ಆದಮೇಲೆ ನಿನಗೆ ಒರಿಜಿನಲ್ ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳಿದೆ. ಅದು 1 ತಿಂಗಳಾಯಿತು, 5 ತಿಂಗಳಾಯಿತು, ಇಷ್ಟಾಯ್ತು, ಹಿಂಗೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಇದನ್ನು ಇದು ದಮಾಷನ್ ಮಾಡೋರು ನೋಟಿಸ್ ಎಲ್ಲ ಕೊಡಬೇಕಲ್ಲ, ನೋಟಿಸ್ ಕೊಟ್ಟಿಲ್ಲ. ಒಂದು ನೋಟಿಸ್ ಕೊಟ್ಟಿಲ್ಲ. ಬೇಗ ಒಂದು ನೀನು ಯಾರಿಗೆ ಹೇಳಿಲ್ಲ ಏನಿಲ್ಲ, ನೀನು ಸಿಲಿಂಡರ್ ತೆಗಿ ನೀನು ಅಂತ ಹೇಳ್ಬಿಟ್ಟು ನೀನು ದಮಾಷನ್ ಮಾಡಿ ಹೋಗಿದ್ದೆ. ನಾನು 30 ವರ್ಷದಿಂದ ಅಲ್ಲಿ ಜೀವನ ಮಾಡಿ ನಿನ್ಗೆ ಓಟ್ ಹಾಕಿದ್ದೆ. ಹಾಂ, ಇದು ಕೊಟ್ಟಿದೆ, ಮನೆ ಕಟ್ಟಿದೆ. ನಾನು ಇದು ನನಗೆ ಸಲ ಕೊಟ್ಟಿದೆ. ಅವರೇ ಬಂದು ಸಲ ಕೊಟ್ಟಿದೆ. ಅದು ಕಂಬ, ಕರೆಂಟ್ ಕಂಬ ಹಾಕಿದೆ, ನೀರು ಹಾಕಿದೆ. ಈಗ ಹೊಸ ಮನೆ ಕೊಟ್ಟಿಲ್ಲ, ಹೊಸ ಮನೆ ಕೊಟ್ಟಿಲ್ಲ. ಯಾಕಮ್ಮ ಡಾಕ್ಯುಮೆಂಟ್ಸ್ ಇದಾವಲ್ಲ ನಿಮ್ಮ ಹತ್ರ? ಇದೆಲ್ಲ ಐತೆ ಅಲ್ಲ ನಿನಗೆ. ಯಾರ್ಯಾರಿಗೆ ವೋಟ್ರ್ ಇಷ್ಟು ಕಾರ್ಡ್ ಐತೆ ಅವರು ಇದು
ये ठहरो, ಈ ರೇಷನ್ ಕಾರ್ಡ್ ಯಾರ್ದೈತೆ ಅವ್ರಿಗೂ ಮನೆ ಐತೆ ಹೋಗಮ್ಮ, ಯಾಕೆ ಕೊಡ್ಬೇಕಂತ ನನಗೆ ಅಕ್ಪತ್ರ ಕೊಡ್ತೀನಿ. ನನಗೆ ನನ್ನ ಸ್ವಂತ ನಮ್ಮ ಮನೆ ನನಗೆ ಇರ್ತದೆ. ಅವರು ನೀನು ಅಕ್ಪತ್ರ ಇಲ್ಲ, ಇದು ಇಲ್ಲ, ಇದು ಗ್ಯಾರಂಟಿ ಇಲ್ಲ ಅಂತ ನಾನು ಎಲ್ಲಿ ಹೋಗಬೇಕು? कोर्ट में उर्दू में बोला, आप कन्नड़ा नहीं आ रही। भाई ये हमारे राशन कार्ड दिए, राशन कार्ड दिए, राशन कार्ड जिसका राशन कार्ड है इतने सालों से मैं ले को खा रही और वोट डाल रही, हर सोबे कर रही ना। जब नहीं है उनको हम याद आ रहे नहीं क्या हैं? कृष्णा बैरागर सर को उन्होंने आको हमारे को जोरू मरद दोनों आए, आके तुम्हारा ये तुम्हारा हक तुम्हारा है, तुम्हारा कोई भी हला सकते नहीं। फ़कीर लेवट में फ़कीर लेवट का तुम्हारा हक तुम्हारा चाहिए, तुम्हारा कोई भी आते नहीं, कोई भी नहीं करते। तुम्हारे घर तुम हक पत्र हमें देने वाले बोल को हमको वादा कर को गए, वादा करके जाको आज हमारे को आता जाकर हाथ में कुछ भी नहीं सका, ये कर डाले हमारे हाथ में चिपा दिए। रहे आप वहाँ पर वही झोपड़े अंदाल को तुम्हारे वैसे गाँव वाले कोई गवर्नमेंट में दिए नहीं, गवर्नमेंट वाले दिए नहीं, कोई भी दिए नहीं। हमारे दीनदार भाई उन्होंने ये सब मिलके हमारे तारपाला ला को दिए, तो झोपड़ी डालने को है। धूप में ठंड में गड़गड़ कांपते बैठे, हमारे ये इंजो वाले लेकर खाना चलाए। हमारे भाइयाँ तारपाला ला को दिए, तारपाला डालने को ज़िंदगी कर रही। बड़े बच्चे पढ़े हैं, उनको जाने को भी उनको ये नहीं है, कैसा करना बोलो। हमारी हालत में ऐसी है, हमारे कोई भी ये नहीं है। अब कहाँ जाकर है नाम है, ये छोड़कर हमें किधर जाने होता। जमीर खान सब घर देते बोले, दे तुम बोले, हमारे कुछ भी आता पता नहीं, हमारे नामा तक नहीं आए हमारे। बोले क्या बोले? जमीर हमें सब आको हमें तुम्हारे को घरा देते हैं, बोले हमारे नामा तक एड्रेस नहीं है, नामा नहीं है, हमारे नामा नहीं है। सब हमें क्या करना, हमारे हमें कहाँ जाकर नहीं आए नामा, हमारे किसी के भी नहीं, हमारे पकड़े घरा नहीं दिए। और वो दूसरे थोड़े आदमियों के आई, उनको किलियाँ हाथ को देखो, किलियाँ वापस लिए गए थे, फिर बाद में देती बोल को अभी काम है, थोड़ा काम करने के बाद देते बोल को वापस ले लिए। दिए फिर घर नहीं दिए किसी को घर दिए नहीं, कुछ भी नहीं। अब हमारे का बारिश आ रहा है, हमें कहाँ जाना, कहाँ रहना। अभी धूप है, धूप है, ये धूप में तो जल को ये हो रही, पसीने पसीने हमारी हालत बेहालम हो रहा है। गर्मी से रहने को ये नहीं हो रहा। पहले जंगल को हमारी हालत ऐसी है, रहने को हमारे को फुर्सत नहीं है उसमें, इसमें तारपल में। हमें संज्ञा में मिलकर उधर इधर को घर बना लिए, घर फोड़ को टुकड़े बना डालिए। हमें किधर जाना, हमारे आँख होना आग बना, हमारा आँख हम आग दिलाना। देखो साहब, हम ना अब घर पुट को 125-130 दिन हो रहा, तो आज तक कौन भी हमारा पास आपको बात करने वाले नहीं। कौन सा एक मंत्री होंगे, कौन सा भी MLA होंगे, आज तक कौन भी हमारा आपको सपोर्ट करे सुनो नहीं। जो हमारा लोग से सपोर्ट कर रही करके बोले तो जाइबा नांजिन आपा, तो हमारे पूरा आपको हमना सपोर्ट कर रही खड़ेंगे, हमें पूरा खड़ को कोर्ट से हमें लड़ेंगे, लड़को हमारे कानून हमें अक्से लेंगे करके बोल को पूरे के ऊपर उम्मीद है। आज केस था, आज जो केस आज आपको तखत केस ये करा। अब फिर नेक्स्ट में उधर का मैं ना 9 तारीख को जून 9 तारीख को केस वो कर को ही डेट देखो ही, तो उसके बाद क्या होता अल्लाह को मालूम। तो उम्मीद हमें कोर्ट के ऊपर है, तो क्या भी फैसला होता है अल्हम्दुलिल्लाह हमना ये है। लेकिन आज का माहौल को हमें बहुत इससे चल रहे हैं, उधर सोने हो रहा नहीं, बहुत गर्मी है। तो ठंड में ऐसा मार्को गए, ठंड में सोने हुआ नहीं। अब गर्मी का ये हिसाब है, तो गर्मी में तो हमना तो उधर रहने भी हो रहा नहीं, वो हिसाब है हमना। क्या एक करंट का एक अब कुछ भी फैन गिन डालना ना तो भी बहुत मुश्किल है। अब झोपड़ी में कहाँ से क्या फैन डालना होता है हमारा से, है सो तो छोटे मोटे जो भाई को बच्चे हैं, तो हर इसमें बहुत तकलीफ है, बहुत परेशानी है। तो पूरे आदमी उधर से बहुत परेशानी झेल रहे हैं। तो हमारा वास्ते कोर्ट सही फैसला करे तो हम ना बहुत खुशी रहता। तो हम सब गरीब है, लोकल आदमियाँ हैं, कम से कम 10-12 साल से हमें है, हमारे से ऊपर वाले एक 20-25 साल से हैं। तो ऐसा आदमी को एकाएक को घर फोड़ डाल के रोड के कर डाले, तो हमें कहाँ जाना साहब। कूली काम करने वाला, ऑटो चलाने वाला है, बहुत हमारे ऊपर जुल्म कर रही। आज तक तो कोई भी आपको हम ना पूछे नहीं क्या कर रही, किधर कर रही कर को बोल को। अब हमें किसके नहीं पूछता, हम ना कमाने भी हो रहा नहीं इधर। देखो आज कमाने जाना तो सो केस है कर को बोल को, केस के वास्ते आपको क्या हो जाता है कि ना हमारे ऊपर कर को बोल को आपको एक उम्मीद से आपको गैस नहीं मिल रहा, कुछ भी नहीं मिल रहा। अब कैसा हमें ज़िंदगी गुजारना सो। तो हमने क्या भी उम्मीद है, कोर्ट के ऊपर उम्मीद है, हमने कोर्ट के ऊपर उम्मीद है, अल्लाह के ऊपर एक उम्मीद है।
खुशखबरी और दूसरे वादों का क्या हुआ? वो खाली चुपके बात के वास्ते सब सब में करी सुनो खुशखबरी सब भी खाली कोर्ट के वास्ते दिखाने के वास्ते, ये हमने पहले ही मालूम होगा इन कोर्ट हमने सब भी ले को ऐसा देखो ऊपर देखो नीचे आके मंगले सो चुपके हमें दे रही को बोल के फोटो सबका पकड़ ले 12 जने का ज्यादा आदमी का नहीं बनाया किली, वो घर का किली अपार्टमेंट का किली देखो तो अभी रेडी हो को नहीं कर को बोल को फिर किली आके वापस ले लिए। कितना टाइम हुआ बोले कि? वो हो गया 1.5 महीना हो गया सर, 1.5 महीना हो गया वैसा देखे 10 दिन में वापस देती कर को बोले आज तक कुछ भी ये नहीं बात, फिर भी क्या बोल रहे हैं तुम्हें आधा अमाउंट बनना कर को बोल को, आधा अमाउंट उसको बनना कर को बोल रही, एक करीबन 7 लाख 8 लाख से हमें बनना कर को बोल रही। मैं बोला 8 लाख 7 लाख बनने करे तो हमने कहीं को वो हमें कोई भी भाड़े घर में रहते झोपड़ी में वहाँ रह जाती है, हमें बनने करते तो कहीं को हमें वहाँ जाको ये जिंदगी गुजारते और मैनेजमेंट भी देना कहते अपार्टमेंट का, तो पूरा कुल मिला को एक 8-9 लाख तक चले आता, 8-9 हज़ार तक चले आता महीने को। कहाँ से हमें गरीब लोग उतना ये करने होता, ये कमा 300-400 रुपये कमाए तो ज़्यादा है, उसमें क्या ಜಿಂದಗಿ करना क्या ये करना हमें। ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನು ಅಂತಂದರೆ ಡಿಸೆಂಬರ್ 20ನೇ ತಾರೀಕು ಕೋಗಿಲು ಲೇಔಟ್ನಲ್ಲಿ ಡೆಮಾಲಿಷನ್ ಆಗುತ್ತೆ, ಆವಾಗ ಕಾಂಗ್ರೆಸ್ ಸರ್ಕಾರ ಇದ್ಬಿಟ್ಟು ನಾವು ಪುನರ್ವಸತಿ ವ್ಯವಸ್ಥೆನ ಮಾಡ್ತೀವಿ ಅನ್ನೋಂಥ ಆಶ್ವಾಸನೆನ ಕೊಡ್ತಾರೆ, ಹಾಗೆ ಆ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡ್ತಾರೆ. ಆದರೆ ಅಲ್ಲಿ ಏನು BJP ಅವ್ರು ಬಂದ್ಬಿಟ್ಟು ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ ಅನ್ನೋವಂಥದ್ದನ್ನು ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತೀವಿ ಅನ್ನೋವಂಥದ್ದನ್ನು ಸಹ ಹೇಳಿದ್ರು. ಅಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಯಾರು ಒಬ್ರು ಸಹ ಸಿಗಲಿಲ್ಲ ಅವ್ರಿಗೆ. ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾಗ್ಲೂ ಸಹ ಜನ ಬಂದ್ಬಿಟ್ಟು ಅಲ್ಲಿ ಚಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಈಗ ಇಷ್ಟು ಬಿಸಿಲಿದ್ರೂ ಕೂಡ ಇವಾಗ ಜನ ಬಂದ್ಬಿಟ್ಟು ಅದೇ ಬಿಸಿಲಲ್ಲಿ ಅದೇ ಜಾಗದಲ್ಲೇ ವಾಸ ಮಾಡ್ತಿದ್ದಾರೆ. ಸರ್ಕಾರ ಏನು ಆಶ್ವಾಸನೆ ಕೊಟ್ಟಿತ್ತು ಅಲ್ಲಿ ನಿಮಗೆ ಪುನರ್ವಸತಿ ವ್ಯವಸ್ಥೆ ಮಾಡಿಕೊಡ್ತೀವಿ, ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಅಡಿಯಲ್ಲಿ ನಿಮಗೆ ಮನೆಗಳನ್ನು ಸಹ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋಂಥ ಭರವಸೆನ ಕೊಟ್ಟಿತ್ತು, ಆ ಪ್ರಕ್ರಿಯೆನ ಇವಾಗ ತಟಸ್ಥ ಮಾಡಿದೆ, ಅಂದರೆ ನಿಲ್ಲಿಸ್ಬಿಟ್ಟಿದೆ ಕಂಪ್ಲೀಟಾಗಿ. ಏನಕ್ಕೋಸ್ಕರ ಅಂತಂದರೆ ದಾಖಲಾತಿಗಳಿಲ್ಲ ಅನ್ನೋವಂಥದ್ದನ್ನು ಹೇಳ್ತಿದ್ದಾರೆ. ಇವಾಗ ದಾಖಲಾತಿಗಳನ್ನು ತಗೊಳ್ಳಿಕ್ಕೆ ಹೋದ್ರೂ ಕೂಡ ಇವಾಗ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದನ್ನು ಕೇಳಲಿಕ್ಕೆ ಹೋದ್ರೂ ಕೂಡ ಆ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಯಾರಿಗೂ ಸಹ ಕಾಸ್ಟ್ ಆ್ಯಂಡ್ ಇನ್ಕಮ್ಮು ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಮಾಡಿಕೊಡ್ತಿಲ್ಲ. ಮತ್ತು ದಾಖಲಾತಿಗಳ ಆಧಾರದ ಮೇಲೆ ನಾವು ನೋಡ್ಲಿಕ್ಕೆ ಹೋದರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಂಥ ಕೆಪಾಸಿಟಿನೂ ಕೂಡ ನಮ್ಮ ಸಮುದಾಯದವ್ರಿಗೆ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಅದೇ ವೋಟ್ ಕೇಳೋಕ್ಕೆ ಬರ್ತಕ್ಕಂಥ ರಾಜಕಾರಣಿಗಳು ಇವಾಗ ಯಾಕೆ ಮುಂದೆ ಬಂದ್ಬಿಟ್ಟು ಕಷ್ಟ ಇದೆ ಜನಗಳಿಗೆ ಅನ್ನೋವಂಥದ್ದನ್ನ ಅರ್ಥ ಮಾಡ್ಕೊತಿಲ್ಲ ಅನ್ನೋವಂಥದ್ದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇವಾಗ ಇರ್ತಕ್ಕಂಥ ಸರ್ಕಾರ ಬಂದ್ಬಿಟ್ಟು ಬಡವರ ಸರ್ಕಾರ ಅನ್ನೋವಂಥದ್ದನ್ನು ನಾವು ಮಾತಾಡ್ತೀವಿ ಯಾವಾಗ್ಲೂ. ಆದರೆ ಇವಾಗ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಬಡವರನ್ನ ಬಿಟ್ಬಿಟ್ಟು ಶ್ರೀಮಂತರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸನ ಮಾಡೋ ಥರ ಕಾಣಿಸ್ತಾ ಇದೆ. ಇವಾಗ ಲಾಸ್ಟು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ 30 ಜನರಿಗೆ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮಲ್ಲಿ ನಾವು ಮನೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಕೋಗಿಲು ಅಲ್ಲಿ ಏನು ನಿರಾಶ್ರಿತರಿದ್ದಾರೆ ಅವರಿಗೂ ಸಹ ನಾವು ಮನೆಗಳನ್ನು ಕೊಟ್ಟಿದ್ದೀವಿ ಅನ್ನೋವಂಥದ್ದನ್ನು ಅವರು ಪ್ರಚಾರ ಮಾಡಿಕೊಂಡ್ರು. ಆದರೆ ಅಲ್ಲಿರ್ತಕ್ಕಂಥ ಯಾರು ನಿಜವಾಗ್ಲೂ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅದರಲ್ಲಿ ಒಬ್ರಿಗೂ ಸಹ ಮನೆಗಳನ್ನು ಕೊಟ್ಟಿಲ್ಲ. ಮತ್ತು ಇದಕ್ಕಿಂತ ಮುಂಚಿತವಾಗಿ ಯಾರು ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಅಡಿಯಲ್ಲಿ ಅಪ್ಲಿಕೇಶನ್ನ ಹಾಕ್ಕೊಂಡಿದ್ರು ಅವ್ರಿಗೆ ಮಾತ್ರ ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವಾಗ ನಮ್ಮ ಜನ ಬಂದ್ಬಿಟ್ಟು ಅಲ್ಲಿ ಸುಮಾರು 20-25 ವರ್ಷದಿಂದ ವಾಸ ಇದ್ದಾರೆ, ವೋಟ್ ಹಾಕಿದ್ದಾರೆ, ಕೆಲವ್ರ ಹತ್ರ ರೇಷನ್ ಕಾರ್ಡ್ ಇದೆ, ಅಲ್ಲೇ ಮಕ್ಕಳು ಸ್ಕೂಲಿಗೆ ಹೋಗ್ತಕ್ಕಂಥದ್ದು ಇದೆ. ಈ ಥರ ಪರಿಸ್ಥಿತಿ ಇರ್ತಕ್ಕಂಥದ್ದು ನೈಜವಾಗಿದ್ರೂ ಕೂಡ ಸರ್ಕಾರ ಯಾಕೆ ಅವ್ರನ್ನ ಮನುಷ್ಯರು ಮತ್ತು ಈ ದೇಶದ ನಾಗರಿಕರು ಅಂತ ಪರಿಗಣಿಸ್ತಿಲ್ಲ ಅನ್ನೋವಂಥದ್ದು ಪ್ರಶ್ನೆ ನಮ್ಮ ಮುಂದೆ ಪ್ರಶ್ನಾರ್ಥಕವಾಗಿ ಮೂಡ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದಕ್ಕೆ ಪರಿಹಾರ ಕೊಡಬೇಕು ಮತ್ತು ಜನರಿಗೆ ಪುನರ್ವಸತಿನ ಕೊಡಬೇಕು. ಅವರು ಮನೆ ಕಟ್ಟೋದಕ್ಕಿಂತ ಮುಂಚೆ ಇದನ್ನು ಆಲೋಚನೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಪರ್ಯಾಯ ವ್ಯವಸ್ಥೆ ಏನು ಮಾಡ್ಬೋದು ಅನ್ನೋವಂಥದ್ದನ್ನ ಆಲೋಚನೆ ಮಾಡಬೇಕಾಯ್ತು. ಆದರೆ ಇವಾಗ ಅದು ಮುಗ್ದೋಗಿದೆ. ಇವಾಗ ಅದು ಸರ್ಕಾರ ಎಚ್ಚೆತ್ಬಿಟ್ಟು ಇವ್ರಿಗೆ ಪುನರ್ವಸತಿ ವ್ಯವಸ್ಥೆನ ಇನ್ನು 2 ವಾರಗಳಲ್ಲಿ ಮಾಡಿಕೊಡ್ಬೇಕು. ಇಲ್ಲ ಅಂತ ಅಂದರೆ ನಾವು ಹೋರಾಟಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಕೂರ್ತೀವಿ, ಅಹೋರಾತ್ರಿ ಧರಣಿನ ಮಾಡ್ತೀವಿ ಅನ್ನೋವಂಥದ್ದನ್ನು ಇಲ್ಲಿ ಆಗ್ರಹಪೂರ್ವಕವಾಗಿ ನಾವು ಹೇಳ್ತಾ ಇದ್ದೀವಿ. ಇವಾಗಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಪುನರ್ವಸತಿ ವ್ಯವಸ್ಥೆನ ಯಾರು ನಿರಾಶ್ರಿತರಿದ್ದಾರೆ ಅವ್ರಿಗೆ ಒದಗಿಸ್ಕೊಡ್ಬೇಕು. ठंडी में तो बहुत बच्चों की तो बहुत बीमारी ऐसा है। अभी भाप गर्मी में तो बच्चों को उबल के दुपेले आ रहा है, ऐसे रहने हो रहा नहीं उनको। और अब बारिश का मौसम स्टार्ट हुआ तो ऐसे भी रहने होता नहीं। हम ना 1 तारीख जनवरी 1 तारीख को गुड न्यूज़ तुम ना घरा मिलती है करती कर जमीर अहमदी चाको हांच हमारे हाथा मिला को हम ना बोल को गए थे तुम ना 1 तारीख को मिलता है को। और उनके बाद वो बीजेपी वाले आए, इनो बांग्लादेश में ही सुनो, बांग्लादेश वाले आगे सुनो। देखो हमें पढ़े से सर्टिफिकेट तक है यलंका में पढ़े समय हमारे बच्चे शादी हुई से यलंका में बच्चे हुए सभी मंदिर यलंका गवर्नमेंट हॉस्पिटल में
सब यहाँ का हमारा स्कूल की सर्टिफिकेट तक है हमारी यलहंका की, पूरा डॉक्यूमेंट सब है हमारा, आधार कार्ड रेशन कार्ड सब है हमारे पास। तुम्हारे को वो नया घर नहीं दिए क्या? नहीं दिए कोसा भी आया नाम तक आया नहीं, उसमें एक 160 जने के नाम को एच कमेटी में बुला को इंक्वेशन करे तो उसमें हमारे नाम भी आए नहीं, हमें भी गए थे नहीं आया नाम। डॉक्यूमेंट पक्का है हमारे पास, हम ना छोड़ को नहीं सो डॉक्यूमेंट वाले को बुला को, नहीं से डॉक्यूमेंट वाले हम बुला तुम्हारे पास रेशन कार्ड नहीं है, तुम्हारे पास ये नहीं है वो नहीं है, तुम्हें बना ला का कर को भेजा। और बना ला करने गए तो भी उनको फकीर लेवट में है ना, कोगिल लेवट वाले को क्या भी डॉक्यूमेंट नहीं बनाना कर को सरकार से स्टॉप करेंगे। एक इनकम कैश बनाने गए तो भी नहीं बना रही, रिजेक्ट कर रही कोगिल लेवट वाले का। अब हमें कहाँ से डॉक्यूमेंट ले ला करना सो, वैसा तो डॉक्यूमेंट है सोलंग को बुला रही, नहीं है सोलंग को बुला रही, चुप के टाइम पास कर रही हो ना। 4 महीने होगा टाइम पास कर ले को, 4 महीने से टाइम पास कर ले को चुनो ये कर रही। 4 महीने से हमारी हालत ऐसी है, उन्होंने एक रात आको हाँ हको देखे तो गवर्नमेंट वाले उनको मालूम होता कैसी हालत से रह रही, हमें क्या कर रही कर। बच्चों के स्कूल हो गए एग्जाम कैसा ऐसा कि एग्जाम हो गया, फिर हमें एडमिशन करना बच्चों को कैसा करना क्या करना हम ना समझ के बाहर हो गए। अब तो अभी कौन भी एनजीओ वाले नहीं आ रहे? वो उन्होंने तो आ रहे हैं ना, बुला कर रहे हैं, जा रहे हैं, ऐसा तो खाना पानी सभी स्टार्टिंग इस दिए। तो अब हमें इधर उधर क्या कि एक छोटा मोटा कुली कम कर रही कि क्या कर रही कि खा ले रही, बच्चा खिला रहे पिला रहे, फिर कौन भी आ रही नहीं। सरकार से तो 1 रुपए की ये नहीं हुआ हमना। तो अभी क्या मांग है आप? हमना जल्द से जल्द हमना घर बच्चों की स्कूल ओपन हो तक ओपन से पहले हमना घर की ने जगह की हमना दिए तो हमें जाको अच्छा हमारा कर कोई घट गुर्सी का सका डाल लो को बच्चा हमें रख लगता थी। अभी क्या है कि होराटा करते रहे? होराटा वो 15 दिन टाइम दी, 15 दिन से पहले उन्होंने क्या भी नहीं करे तो हमें फ्रीडम पार्क में जाको बच्चा के साथ जाको बैठ जाती होराटा कर।